ಎಲ್ರಿಗೂ ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು. ಏನಿವೆ ಈ ಬೆಳಗಿನಿಂದ ಏನು ಚುನಾವಣೆಗಳ ಮತಗಳ ಎಣಿಕೆ ನಡೀತಾ ಇದೆ, ಆ ಬಗ್ಗೆ ನಾನು ಈಗ ಮಾತನಾಡ್ತಾ ಇಲ್ಲ. ನಾನು ಸಂಜೆ ಮಾತನಾಡ್ತೀನಿ ಒಟ್ಟಾರೆಯಾಗಿ. ಈಗಿನ ಟ್ರೆಂಡ್ ಪ್ರಕಾರ ನಾನು ಇವತ್ತೇನು ಒಂದು 10 ಗಂಟೆ ಹೊತ್ತಿಗೆ ಕೂತಿದ್ದೀನಿ ಇಲ್ಲಿ. ಈ ಟ್ರೆಂಡ್ ಪ್ರಕಾರ ಮಹಾರಾಷ್ಟ್ರದಲ್ಲಿ ಮಹಾಯುತಿ BJP ನೇತೃತ್ವದ ಘಟಬಂಧನ್ ಏನಿದೆ ಅದು ಅಧಿಕಾರಕ್ಕೆ ಬರೋ ಚಾನ್ಸಸ್ ಕಾಣ್ತಾ ಇದೆ. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ನೇತೃತ್ವದ ಕಾಣ್ತಾ ಇದೆ. ಅದ್ರ ಜೊತೆ ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ತೀವ್ರ ರೂಪದ ಪೈಪೋಟಿ ನಡೀತಾ ಇದೆ. ಆ ಕಡೆನ ಈ ಕಡೆನ ಮ್ಯಾಲ ಕೆಳಗ ಏರು ಗೊತ್ತಾಗ್ತಾ ಇಲ್ಲ. ಸೊ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರು ಅಂತ ಫಲಿತಾಂಶ ಬರಲಿ, ಅದ್ರ ಬಗ್ಗೆ ಮಾತನಾಡ್ತೀನಿ. ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಬೇರೆ ವಿಚಾರದ ಬಗ್ಗೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮಲ್ಲಿ ಇರುವ ಈ ಕಿರಾಣಿ ಅಂಗಡಿಗಳು ಬಾಗಿಲು ಮುಚ್ಚುತ್ತಾ ಇರೋದು ಬಹಳ. ನೀವು ಕಿರಾಣಿ ಅಂಗಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಈ ಹಳೆ ಮೈಸೂರು ಪ್ರದೇಶದ ಈ ಕಡೆ ಎಲ್ಲ ಶೆಟ್ರ ಅಂಗಡಿ ಅಂತ. ನಮ್ಮ ಕಡೆ ಎಲ್ಲ ಬೇರೆ. ನಮ್ಮ ಕಡೆ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಬಹುಮಟ್ಟಿಗೆ ಕೊಂಕಣಿಗಳೇನಿದ್ದಾರೆ ಅವ್ರ ವ್ಯಾಪಾರ ಜಾಸ್ತಿ. ಸೊ ಪೈಗಳು, ಕಾಮತ್ತುಗಳು ಇಂಥವ್ರು ವ್ಯಾಪಾರ ಮಾಡ್ತಾ ಇದ್ರು ಅಂಗಡಿಗಳಿಟ್ಕೊಂಡು. ಸೊ ಒಂದು ಸಂಬಂಧ ಏನಿತ್ತು ಅಂದರೆ ಕಿರಾಣಿ ಅಂಗಡಿಗಳ ಜೊತೆ ನೀವು ಯಾರನ್ನೂ ಕಳಿಸಿ ಸಾಮಾನು ಬೇಕು ಅಂದ್ರೆ ಕೊಡ್ತಿದ್ರು, ದುಡ್ಡು ಕೊಟ್ಟ ತಗೋತಾರೆ, ಆ ರೀತಿ ಇತ್ತು. ಈಗ ಆ ಕಿರಾಣಿ ಅಂಗಡಿಗಳು ಬಹುಮಟ್ಟಿಗೆ ಬಾಗಿಲು ಮುಚ್ತಾ ಇವೆ. ಏನು ಬೃಹತ್ ಗ್ರೋಸರಿ ಮಾಲ್ಗಳೇನಿವೆ, ಆ ಮಾಲ್ಗಳು ಈ ಕಿರಾಣಿ ಪರಂಪರಾಗತವಾದ ಸಾಂಪ್ರದಾಯಿಕವಾದ ಕಿರಾಣಿ ಅಂಗಡಿಗಳನ್ನು ಅವರು ಮುಳುಗಿಸ್ತಾ ಇದ್ದಾರೆ. ಸೊ ಇನ್ನು ಕೆಲವು ಕಾಲ, ಒಂದು ಅಂದಾಜಿನ ಪ್ರಕಾರ ಇನ್ನು 2025-26 ಹೊತ್ತಿಗೆ ಇನ್ನೂ 20% ಸಾಂಪ್ರದಾಯಿಕ ಕಿರಾಣಿ ಅಂಗಡಿಗಳು ಮಿಗ್ತವೆ. ಸೊ ಈ ಕಿರಾಣಿ ಅಂಗಡಿಗಳು ಮತ್ತು ಗ್ರಾಹಕರ ನಡುವೆ ಇದ್ದ ಒಂದು ಸಂಬಂಧ ಇತ್ತಲ್ಲ, ಆ ಸಂಬಂಧನೇ ಬೇರೆ, ಈ ಗ್ರೋಸರಿ ಮಾಲ್ಗಳ ಇದರನ್ನೇ ಬೇರೆ. ಸೊ ಈಗ ಯಾವ ಸ್ಥಿತಿ ಇದೆ ಭಾರತದಲ್ಲಿ? ಈಗ 21 ಪ್ರಮುಖ ಸೂಪರ್ ಮಾರ್ಕೆಟ್ಗಳಿವೆ. ಸೊ ಒಂದು 15 ಮಿಲಿಯನ್ ಗ್ರೋಸರಿ ರಿಟೇಲ್ ಸ್ಟೋರ್ಗಳಿವೆ. ಸೊ ಈಗಿನ ಅಂಕಿಅಂಶದ ಪ್ರಕಾರ ಸುಮಾರು 65% ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆ ಈ ರಿಟೇಲ್ ಶಾಪ್ಗಳು ಅಥವಾ ನಾ ಹೇಳಿದಾಗೆ ಶೆಟ್ರ ಅಂಗಡಿನೋ ಕಾಮತ್ರ ಅಂಗಡಿನೋ ಅವರ ಕೈಗಡೆ ಇದೆ, ಅವ್ರ ಹತ್ರ ಇದೆ. ಸೊ ಇದು ಡಿಮಿನಿಷ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು 2025-30 ಈ ರಿಟೇಲ್ ಮಾರ್ಕೆಟ್ ಏನಿದೆ ಅದು 10% ಅದರ ವೃದ್ಧಿ ಆಗಲಿದೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ರಿಟೇಲ್ ಮಾರ್ಕೆಟ್ನಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು, ಈಗ ಹೇಳಿದಾಗೆ ಸಾಂಪ್ರದಾಯಿಕ ಕಿರಾಣಿ ಅಂಗಡಿಗಳಿವೆ, ಅದರಂತೆ ಆಧುನಿಕ ಸೂಪರ್ ಮಾರ್ಕೆಟ್ಗಳಿವೆ. ಆ ಆಧುನಿಕ ಸೂಪರ್ ಮಾರ್ಕೆಟ್ಗಳ ನಂತರ ಹೈಪರ್ ಮಾರ್ಕೆಟ್ಗಳು ಬರ್ತವೆ. ಸೊ ಈಗ ಕೆಲವು ವರ್ಷಗಳ ಹಿಂದೆ, ಅಂದರೆ 1-2 ವರ್ಷಗಳ ಹಿಂದೆನೆ 75% ಈ ರಿಟೇಲ್ ಮಾರ್ಕೆಟು ಈ ಒಂದು ಕಿರಾಣಿ ಅಂಗಡಿಗಳಲ್ಲಿ ಎಷ್ಟು ಹೇಳಿ 75%, 10% ಈಗ ಕುಸಿತ ಆಗಿದೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಈ ಕಿರಾಣಿ ಅಂಗಡಿಗಳ ಏನಿವೆ ಅವರು ನಾಪತ್ತೆ ಆಗ್ತಾ ಇವೆ. ಸೊ ಯಾಕೆ ಅಂತಂದ್ರೆ, ನೀವು ಈ ಮಾಲ್ಗಳು ಒಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತವೆ. ಈ ಕಿರಾಣಿ ಅಂಗಡಿಗಳು ಒಂದು ವ್ಯಕ್ತಿಗತವಾದ ಸಂಬಂಧವನ್ನ, ಪ್ರೀತಿಯನ್ನ ಕೊಟ್ಟರೆ ಅವರು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ನೋ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇವೇನಿವೆ ಈ ನಗರ ಪ್ರದೇಶದಲ್ಲಿ ಜನ ಈ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಇಷ್ಟಪಡ್ತಾರೆ. ಸೊ ಅದರ ಜೊತೆಗೆ ಆನ್ಲೈನ್ ಗ್ರೋಸರಿ ಮಾರ್ಕೆಟ್ ಕೂಡ ಇಟ್ ಈಸ್ ಇನ್ಕ್ರೀಸಿಂಗ್. ಒಟ್ಟಾರೆಯಾಗಿ 2024 ರಿಟೇಲ್ ಮಾರ್ಕೆಟ್ ಇದೆ, ಅದು $11 ಬಿಲಿಯನ್ ಅನ್ನ ಕ್ರಾಸ್ ಮಾಡಿದೆ ಅಂತ. $11 ಬಿಲಿಯನ್ ಕ್ರಾಸ್ ಮಾಡಿದೆ. ಇದರಲ್ಲಿ ಟಾಪ್ 5 ಪ್ಲೇಯರ್ಸ್ಗಳು ಇವೆ ಮೇಜರ್ ಆಗಿ. ನಿಮಗೆ ಯಾವುದರಲ್ಲಿ ಅಂತಂದ್ರೆ, ನಿಮಗೆ
ಈ ಆನ್ಲೈನ್ನಲ್ಲಿ ಕಳಿಸ್ಕೊಡೋ ಅಂಥದ್ದು. ಅದರಲ್ಲಿ ಮೇಜರ್ ಆಗಿ ಫಸ್ಟ್ ಇದರಲ್ಲಿ 2011ರಲ್ಲಿ ಪ್ರಾರಂಭವಾದ ಬಿಗ್ ಬಾಸ್ಕೆಟ್. ಇಟ್ ಇಸ್ ಡೂಯಿಂಗ್ ವೆರಿ ವೆಲ್. ಬಿಗ್ ಬಾಸ್ಕೆಟ್ ಇಸ್ ಡೂಯಿಂಗ್ ವೆರಿ ವೆಲ್. ಅದು ಆದ ಮೇಲೆ ಬೇರೆ ಬೇರೆ ಏನು ಈ ಆನ್ಲೈನ್ನಲ್ಲಿ ಇರುವಂಥದ್ದು ಜಿಯೋ ಮಾರ್ಟ್ ಕೂಡ ಇದೆ, ಅಮೆಝಾನ್ ಫ್ರೆಶ್ ಇದೆ, ಫ್ಲಿಪ್ಕಾರ್ಟ್ ಸೂಪರ್ ಮಾರ್ಟ್ ಇದೆ. ಸೊ ಇನ್ನು ಸೂಪರ್ ಮಾರ್ಕೆಟ್ಗಳು, ಇದ್ರ ಸ್ವಲ್ಪ ವ್ಯತ್ಯಾಸ ನಾನು ನಿಮ್ಗೆ ಹೇಳಿದೆ. ಈ ಸೂಪರ್ ಮಾರ್ಕೆಟ್ನಲ್ಲಿ ಇದು ಕ್ಲಾಸಿಕ್ ಆದ. ಈ ಸೂಪರ್ ಮಾರ್ಕೆಟ್ಗಳು ಬಂದ ಮೇಲೆ ರಿಲಯನ್ಸ್ ಫ್ರೆಶ್ ಏನಿದೆ ಅದು ಈಗ ನಂಬರ್ 1 ಇದರಲ್ಲಿದೆ. ಎರಡನೇದಾಗಿ ಡಿ ಮಾರ್ಟ್ ಇದೆ, ಮೂರನೇದಾಗಿ ಬಿಗ್ ಬಜಾರ್ ಇದೆ. ಸೊ ನಾಲ್ಕನೇದಾಗಿ ಮೋರ್ ಸೂಪರ್ ಮಾರ್ಕೆಟ್ ಇದೆ, ಐದನೇದು ಸ್ಪೆನ್ಸರ್ ರಿಟೇಲ್ ಇದೆ, ಆರನೇದು ಸ್ಟಾರ್ ಬಜಾರ್ ಇದೆ. ಸೊ ಮೇಜರ್ ರಿಲಯನ್ಸ್ ಫ್ರೆಶ್ ಇಸ್ ಕ್ಯಾಪ್ಚರಿಂಗ್ ದ ಮಾರ್ಕೆಟ್ ಅಂತ. ರಿಲಯನ್ಸ್ ಫ್ರೆಶ್ ನೋಡಿ, ರಿಲಯನ್ಸ್ ಫ್ರೆಶ್ ಭಾರತದಲ್ಲಿ ಒಟ್ಟು 18,836 ಸ್ಟೋರ್ಸ್ಗಳಿವೆ ಅವ್ರದ್ದು. ಯಾವುದು? ರಿಲಯನ್ಸ್ ಫ್ರೆಶ್ 18,836. ಸೊ ಅದು ಅವರ ಎನ್ಯುವಲ್ ರೆವಿನ್ಯೂ ಏನಿದೆ ನೋಡಿ, ಈ ರಿಲಯನ್ಸ್ ಕಂಪನಿದು ಎನ್ಯುವಲ್ ರೆವಿನ್ಯೂ 3,067 ಬಿಲಿಯನ್ ರೂಪಾಯಿಗಳು ಅಥವಾ $36 ಬಿಲಿಯನ್. ಬಿಲಿಯನ್. ಇಟ್ ಇಸ್ ಡೂಯಿಂಗ್ ಎ ಬಿಸ್ನೆಸ್. ಸೊ ಮುಂದಿನ 5 ವರ್ಷಗಳಲ್ಲಿ ಈಗ ಲೆಕ್ಕ ಹಾಕಿರುವ ಪ್ರಕಾರ ಈ ಒಂದು ಶೆಟ್ರ ಅಂಗಡಿಗಳು ಮತ್ತು ಕಾಮತರ ಅಂಗಡಿಗಳು ಇನ್ನಷ್ಟು ಬಾಗಿಲು ಮುಚ್ಚುತ್ತವೆ. ನೀವು ಗ್ರಾಮಾಂತರ ಪ್ರದೇಶಗಳು ಏನಿವೆ, ಸಣ್ಣ ಪುಟ್ಟ ಪಟ್ಟಣಗಳಿಗೆಲ್ಲ ರಿಲಯನ್ಸ್ ಬಂದಿದೆ, ಇನ್ನೊಂದು ಬಂದಿದೆ. ಗ್ರಾಮಾಂತರ ಪ್ರದೇಶವನ್ನು ಪೂರ್ಣ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ಒಟ್ಟಾರೆಯಾಗಿ ರಿಟೇಲ್ ಮಾರ್ಕೆಟ್ನಲ್ಲಿ ಈ ಕಿರಾಣಿ ಅಂಗಡಿಗಳು ಇದಾಗಿ ಹೋಗ್ಬಿಟ್ಟಿದೆ. ಸೊ ನಮಗೆಲ್ಲ ಗೊತ್ತಿದೆ, ನಮ್ಮ ಊರಿನಲ್ಲಿ ಒಂದು ಇದು ಭಂಡಾರ್ಕರ್ ಅಂಗಡಿ ಅಂತ ಕಿರಾಣಿ ಅಂಗಡಿ ಇತ್ತು. ನಾನು ಸಣ್ಣಿಂದ ನಮ್ಮ ಮನೆಯವರ ಅಪ್ಪನ ಜೊತೆ ಹೋಗ್ತಿದ್ದೆ. ಯಾವ್ಯಾವ ವಸ್ತುಗಳು ಬೇಕೋ ಆ ವಸ್ತುಗಳ ಲಿಸ್ಟನ್ನು ತೆಗೆದುಕೊಂಡು ಹುಡ್ಲಾಗ್ತಿತ್ತು. ಏನೇನು ಬೇಕು ಖರೀದಿ ಮಾಡೋದಕ್ಕೆ, ಅದಕ್ಕೆಲ್ಲ ಅವರು ಪಟ್ಟಣ ಕಟ್ಟಿ ಎಲ್ಲ ಮಾಡಿ ವಾಹನದ ಮೇಲೆ ಹಾಕೋವರೆಗೆ ಅವರು ಭಂಡಾರ್ಕರ್ ಅವರು ಫೋನ್ ಮಾಡಿ ಟೀ ತರಿಸ್ತಿದ್ರು. ನಾವು ಟೀ ಕುಡಿದು ಇನ್ನೇನೋ ಜಗತ್ತಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಭಾಳ ಕುತೂಹಲಕರವಾದ್ದು ಅಂದರೆ ನನಗೆ ನಗು ಬರುತ್ತೆ. ಈ ಭಂಡಾರ್ಕರ್ ಅಂಗಡಿಯಲ್ಲಿ ಕೂತಿದ್ರೆ ಅಥವಾ ಕಾಮತರ ಅಂಗಡಿಯಲ್ಲಿ ಕೂತಿದ್ರೆ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಜಗತ್ತಿನ ಬಗ್ಗೆ, ಇಂದಿರಾ ಗಾಂಧಿ ಬಗ್ಗೆ, ಕುಸಿಯುತ್ತಿರುವ ಬ್ರಾಹ್ಮಣ್ಯದ ಬಗ್ಗೆ ಭಾಳ ಚೆನ್ನಾಗಿ ಈ ಕಾಮತರು ಭಂಡಾರ್ಕರ್ನವ್ರು ಹೇಳ್ತಿದ್ರು. ಏನ್ರಿ ಬ್ರಾಹ್ಮಣ್ಯ ಎಲ್ಲ ನಾಶ ಆಗೋಯ್ತು ಕಣ್ರಿ, ಒಂಚೂರು ಬ್ರಾಹ್ಮಣರು ಅಂದ್ರೆ ನಾವು ಮಾತ್ರ ಉಳ್ಕೊಂಡಿದ್ದೀವಿ, ನೀವು ಮಾತ್ರ ಉಳ್ಕೊಂಡಿದ್ದೀರಿ ಚೂರು. ಈ ರೀತಿಯ ಮಾತುಗಳು ವೈಯಕ್ತಿಕವಾದ್ದು. ಹಾಗೇನೆ ಬೇರೆ ಬೇರೆಯವರು ಬಂದಾಗ ಕರೆದು ಕೂಡಿಸಿ, ಯಾರೋ ರೈತರು ಬಂದರು, ಅವ್ರು ಬಂದರೆ ಮಳೆ ಬೆಳೆ ಬಗ್ಗೆ ಮಾತನಾಡೋದು, ಬೆಳೆ ಚೆನ್ನಾಗಿದೆಯಾ ಅಂತ ಮಾತನಾಡೋದು. ಈ ರೀತಿ ಒಂದು ವೈಯಕ್ತಿಕವಾದ ಸಂಬಂಧ ಗ್ರಾಹಕರಿಗೂ ಇರ್ತಿತ್ತು. ಇದೆಲ್ಲ ನಾಶವಾದ ಮೇಲೆ ಈ ಅನುಭವವನ್ನು ನಾವು ಕಳ್ಕೊತೀವಿ. ಮಾಲಿಗೆ ಹೋಗ್ತೀವಿ, ಏನು ಬೇಕೋ ಅಂತೀವಿ, ದುಡ್ಡು ಕೊಡ್ಬೇಕೋ ತಗೋತೀವಿ, ಬರ್ತೀವಿ. ಆದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಾಗಿಲ್ಲ. ಈ ರಿಟೇಲ್ ಅಂಗಡಿಗಳ, ಕಿರಾಣಿ ಅಂಗಡಿಗಳಿಗೇನಿದೆ ಅಲ್ಲಿ ಬರೆಸಿ ಬರೋದು ಅಂತ. ಬರೆಸಿ ಬರುವುದು ಅಂದರೆ ದುಡ್ಡು ನಿಮ್ಗೆ ಯಾವಾಗ ಬರುತ್ತೆ ಆವಾಗ ಕೊಡೋ ಅಂಥದ್ದು. ನೀವು ಕೃಷಿ ಉತ್ಪನ್ನಗಳು ಮಾರಾಟ ಮಾಡಿದ ಮೇಲೆ ದುಡ್ಡು ಸಿಕ್ಕಿದ ಮೇಲೆ ಶೆಟ್ರಿಗೋ ಇನ್ನೊಬ್ರಿಗೋ ದುಡ್ಡು ಕೊಡ್ಬೋದಾಗಿತ್ತು. ಅಲ್ಲಿಯವರೆಗೆ ನೀವು ಸಾಲ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಹಾಕೋದಲ್ಲ, ಇಂಟ್ರೆಸ್ಟ್ ಅಲ್ಲ, ಸಾಲ ನಿಮ್ದು ಎಷ್ಟು ಖರೀದಿ ಮಾಡಿದ್ರಿ ಅದಕ್ಕೆ ನಿಮ್ಗೆ ದುಡ್ಡು ಬಂದ ತಕ್ಷಣ ಕೊಡ್ತಾ ಹೋಗೋದು. ಸೊ ಎಷ್ಟೋ ಸಂದರ್ಭದಲ್ಲಿ ಈ ಅಂಗಡಿಗಳ, ರಿಟೇಲ್ ಅಂಗಡಿಗಳ ಏನಿವೆ, ಕಾಮತರು, ಶೆಟ್ರು, ಭಂಡಾರ್ಕರ್ಸ್ ಇಂಥವರೆಲ್ಲ ಏನಿದ್ದಾರೆ ಅವರನ್ನು ಇಸಿ ಮನೆಗಳಲ್ಲಾದ ವಿಶೇಷ ಕಾರ್ಯಗಳಿಗೂ ಅವ್ರನ್ನ ಕರಿತಾ ಇದ್ರು. ನಮ್ಮ ಶೆಟ್ರು, ನಮ್ಮ ಕಾಮತರು ನಮಗೆ ವರ್ಷದಲ್ಲಿ ಎಲ್ಲ ಬೇಕಾದ ದಿನಸಿಗಳನ್ನು ಕೊಡುವಂಥವ್ರು. ಸೊ ಮನೆಯಲ್ಲಿ ಏನು ವಿಶೇಷ ಕಾರ್ಯ ಆಗಲಿ ಆವಾಗ ಅವರನ್ನು ಕರೆದು ಕರಿತಾ, ಅವರು ಬಹಳ ಖುಷಿಯಿಂದ ಸಂತೋಷದಿಂದ ಬರ್ತಿದ್ರು. ಅದರಂತೆ ಯಾರ್ದೋ ಮನೆಯಲ್ಲಿ ಮದುವೆ ಸಂಪ್ರದಾಯ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಶೆಟ್ರು ಕಾಮತರು ಅವರ ದಿನಸಿ ಅಂಗಡಿಯಿಂದ ನೀವು ತಗೋಬೇಕಾದ್ರೆ, ನಿಮ್ಮ ಮನೇಲಿ ಮದುವೆನಾ, ನಿಮ್ಗೆ ಆದ್ಮೇಲೆ ದುಡ್ಡು ಕೊಡಿ, ಏನೇನು ಬೇಕೋ ಎಲ್ಲ ತಗೊಂಡು ಹೋಗ್ಬಿಡಿ. ಸೊ ಇಂತಹ ಒಂದು ಸಂಬಂಧ ಏನಿದೆ ಅದು ಭಾರತೀಯ ಸಮಾಜದ ಮೂಲ ಆಗಿತ್ತು ಅಂತ. ನೌ ಯು ಆರ್ ಲೂಸಿಂಗ್ ದ್ಯಾಟ್. ನಾವು ಮಾಲ್ಗಳು ಬಂದ ಮೇಲೆ ಅಲ್ಲಿ ಸಾಲ ಹೇಳೋಂಗಿಲ್ಲ. ನೀವು ನಗದು ಕ್ಯಾಶ್ ಕೊಡಬೇಕು, ಇಲ್ದಿದ್ರೆ ಗೂಗಲ್ ಪೇ, ಫೋನ್ ಪೇ ಅದರಲ್ಲಿ ಪೇ ಮಾಡಬೇಕು. ಕೊನೆಗೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಆ ಸ್ಥಿತಿನೇ ಹೊರಟೋಗ್ಬಿಟ್ಟಿದೆ. ಸೊ ದುಡ್ಡಿದ್ರೆ ದೊಡ್ಡಪ್ಪ,
ಸೊ ಒಂದಂದ್ರೆ ಈ ಎಲ್ಲ ಸಂಬಂಧಗಳು ಹೆಚ್ಚು ಮೆಕ್ಯಾನಿಕಲ್ ಆಗ್ತಾ ಹೋಗ್ತಾ ಇದೆ. ಎಲ್ಲ ಸಂಬಂಧಗಳು ಮೆಕ್ಯಾನಿಕಲ್ ಆಗ್ತಾ ಹೋಗ್ತಾ ಇದೆ. ಈ ಅಂದರೆ ಭಾರತೀಯ ಸಮಾಜದ ಮೂಲ ಏನಿದೆ, ಆ ಮೂಲವಾದ ಮನುಷ್ಯ ಸಂಬಂಧಗಳು ನಾಶವಾಗ್ತಾ ಇವೆ. ಸೊ ಇನ್ನೊಂದು ಅಂದರೆ ನೋಡಿ, ಟೋಟಲ್ ಈಗ ದಿಢೀರಾಗಿ ಏನು ಕುಸಿತ ಕಾಣ್ತಾ ಇದೆ ಈ ರಿಟೇಲ್ ಮಾರ್ಕೆಟ್ನಲ್ಲಿ, ಈ ಒಂದು ಸಾಂಪ್ರದಾಯಿಕ ಕಿರಾಣಿ ಅಂಗಡಿಗಳು ಅಂತ. ಅದರ ಎಲ್ಲ ಲಾಭಗಳೇನಿವೆ, ನೀವು ಈ ಒಂದು ಊರಿನಲ್ಲಿ ಅಥವಾ ಒಂದು ಪಟ್ಟಣದಲ್ಲಿ ಒಂದು 50 ಅಂಗಡಿಗಳು ಇದ್ರೆ ಗ್ರೋಸರಿ ಶಾಪ್ಸ್, ಕಿರಾಣಿ ಅಂಗಡಿಗಳು, 50 ಕುಟುಂಬಗಳು ಬದುಕ್ತಾ ಇದೆ. ಇವತ್ತು ಯಾರು ಬದುಕ್ತಿದ್ದಾರೆ ಗೊತ್ತಾ ನಿಮಗೆ? ರಿಲಯನ್ಸ್ನಲ್ಲಿ ಅಂಬಾನಿ, ಅದಾನಿ ಇಂಥವ್ರ ಕಾಲ ಅಂತ. ಈ ಒಂದು ಎಷ್ಟೋ ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಂತಹ ಈ ಅಂಗಡಿಗಳು ಬಾಗಿಲು ಮುಚ್ತಾ ಇವೆ. ಶೆಟ್ರ್ ಮಕ್ಕಳು ಇನ್ನೆಲ್ಲೋ ಕಲ್ತು ಹೋಗ್ತಾ ಇದ್ದಾರೆ. ವಯಸ್ಸಾದ ಶೆಟ್ರು ಅಂಗಡಿಯನ್ನು ಯಾವತ್ತು ಬಾಗಿಲು ಹಾಕ್ಬೇಕೋ ನೋಡ್ತಾರೆ. ಕಾಮತರು ಅಷ್ಟೇ, ಕಾಮತರ ಮಕ್ಕಳೆಲ್ಲ IT BTಗೆ ಹೋಗಿದ್ದಾರೆ. ಯಾವತ್ತು ಬೇಕೋ ಬಾಗಿಲು ಹಾಕೊಂಡು ಹೋಗ್ಬೋದು. ಸೊ ಈ ಒಂದು ಬಹಳ ವರ್ಷಗಳ ಕಾಲ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅದ್ಭುತವಾದ ಪಾಲುದಾರಿಕೆಯನ್ನ ಹೊಂದಿದಂಥ ಕಿರಾಣಿ ಅಂಗಡಿಗಳು ನಾಶ ಆಗ್ತವೆ. ಅಂದ್ರೆ ನಾವು ಹೆಚ್ಚು ಮೆಕ್ಯಾನಿಕಲ್ ಆಗ್ತಾ ಹೋಗ್ತಾ ಇದ್ವಿ. ನಾವು ಈಗೆಲ್ಲರೂ ಕಿರಾಣಿ ಅಂಗಡಿ ಇದ್ರೆ ಹೋಗಿ ತಗೊಳ್ಳೋದೇ ಇಲ್ಲ, ಮಾಲ್ಗೆ ಹೋಗ್ಬೋಣ ಆರಾಮಾಗಿ. ಬಿಕಾಸ್ ಆಫ್ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ. ಈ ಮಾಲ್ಗಳು ಇವೇನಿವೆ, ಸೂಪರ್ ಮಾರ್ಕೆಟ್ಗಳು, ದೇ ವಿಲ್ ಗಿವ್ ಯು ಎನ್ ಎಕ್ಸ್ಪೀರಿಯನ್ಸ್, ಶಾಪಿಂಗ್ ಎಕ್ಸ್ಪೀರಿಯನ್ಸ್. ನೀವು ಎಲ್ಲವನ್ನ ಹೊರಗಡೆ ಇಟ್ಟಿರ್ತಾರೆ, ಯಾವ್ದು ಬೇಕೋ ಅದು ತಗೋತೀವಿ. ಒಂದು ಟ್ರ್ಯಾಲಿ ಇರುತ್ತೆ, ಆ ಟ್ರ್ಯಾಲಿಯಲ್ಲಿ ಹಾಕತ್ತೀವಿ, ಏನೇನು ಬೇಕೋ ಹಾಕತ್ತೀವಿ. ನಾವೇ ಆಯ್ಕೆ ಮಾಡೋಂಥದ್ದು. ಅದನ್ನು ನೋಡ್ತೀವಿ, ಇದನ್ನ ನೋಡ್ತೀವಿ, ಅದಕ್ಕೆ ನಾವು ಇದನ್ನು ತಗೋಣ ಅಂತೀವಿ, ಬಿಲ್ ಮಾಡಿಸ್ತೀವಿ, ಬರ್ತೀವಿ. ಜಗತ್ತು ಬದಲಾಗ್ತಾ ಇದೆ. ಈ ಜಗತ್ತು ಬದಲಾಗುವ ಸಂದರ್ಭದಲ್ಲಿ ನಾವು ಪಡೆದುಕೊಳ್ಳುವುದು ಮತ್ತು ನಾವು ಕಳೆದುಕೊಳ್ಳುವುದು, ನಾವು ಏನನ್ನ ಹೊಸದಾಗಿ ಪಡೆದುಕೊಳ್ತೇವೋ ಇನ್ನೇನೋ ಕಳ್ಕೋತಾ ಹೋಗ್ತೀವಿ. ಆದ್ದರಿಂದ ಈ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಅದು ನಮ್ಮ ಮನುಷ್ಯ ಸಂಬಂಧಗಳನ್ನು ಕಳೆದುಕೊಳ್ಳುವ ಹಾಗೆ ಮಾಡಿದೆ. ಯಾಂತ್ರಿಕವಾದ ಮನುಷ್ಯ ಸಂಬಂಧಗಳು, ಅದನ್ನು ಮೀರಿದ ಇವ ನಮ್ಮವ ಅನ್ನೋದು ಹೊರಟೋಗ್ಬಿಟ್ಟಿದೆ. ಇವ ಯಾರವ ಯಾರ ಬಂದು ವ್ಯಾಪಾರ ಮಾಡೋ ಹೋಗ್ತಾ ಇರು, ದುಡ್ಡಿದ ಎತ್ತಾಕೋ ತಗೋಪ್ಪ. ಸೊ ಇನ್ನು 2030 ಹೊತ್ತಿಗೆ ಇನ್ನಷ್ಟು ಈ ಒಂದು ಕಿರಾಣಿ ಅಂಗಡಿಗಳು, ಶೆಟ್ರ್ ಅಂಗಡಿಗಳು ಬಾಗಿಲು ಬರ್ತವೆ, ಇನ್ನಷ್ಟು ಮಾಲ್ಗಳು ಬರ್ತವೆ. ಅಂಬಾನಿ ಇನ್ನೂ ಬಹುದೊಡ್ಡದಾದ ಬಿಲ್ಡಿಂಗ್ಗಳನ್ನ ಕಟ್ತಾರೆ. ವಿಲ್ ಎಂಜಾಯ್ ದ್ಯಾಟ್. ಎನಿವೆ, ಇದಾಗಿತ್ತು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಅಂದರೆ, ಈ ಇಲೆಕ್ಷನ್ಗೆಲ್ಲ ಸಂಬಂಧಪಟ್ಟಾಗ ಸಂಜೆ ಬಂದು ತಮ್ಮ ಜೊತೆ ಮಾತಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.